ಪುಜಾರಿಯೊಬ್ಬ ದೇವಸ್ಥಾನಕ್ಕೆ ನುಗ್ಗಿ ಲಕ್ಷ್ಮೀ ಭುವನೇಶ್ವರಿ ದೇವಿ ವಿಗ್ರಹವನ್ನ ವಿರೂಪಗೊಳಿಸಿ ವಿಕೃತಿ ಮೆರೆದಿದ್ದಾನೆ. ಕಿಡಿಗೇಡಿಯೊಬ್ಬನ ಕೃತ್ಯಕ್ಕೆ ಇಡೀ ಏರಿಯಾದ ಜನ ರಸ್ತೆಗೆ ಇಳಿದಿದ್ದಾರೆ. ಭುವನೇಶ್ವರಿ ದೇವರ ವಿಗ್ರಹ ವಿರೂಪಗೊಳಿಸಿ ವಿಕೃತಿ. ಕಿಡಿಗೇಡಿಯ ಕೃತ್ಯಕ್ಕೆ ಕನ್ನಡ ಸಂಘಟನೆಗಳ ಆಕ್ರೋಶ. ಮುರಿದು ಹೋದ ತಾಯಿ ಭುವನೇಶ್ವರಿ ದೇವಿಯ ಕೈ. ಕನ್ನಡ ಪರ ಸಂಘಟನೆ ಮುಖಂಡರ ಆಕ್ರೋಶ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂದ ಕಿಡಿಗೇಡಿಯ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆ. ಇದು ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ ತಿಪ್ಪಸಂದ್ರದಲ್ಲಿನ ಕಿಡಿಗೇಡಿಯೊಬ್ಬನ ಕೃತ್ಯ. ಇಂದಿರಾನಗರದ ತಿಪ್ಪಸಂದ್ರದಲ್ಲಿ ಕಳೆದ 3 ತಿಂಗಳ ಹಿಂದೆ ಕನ್ನಡ ಪರ ಸಂಘಟನೆಯವರೆಲ್ಲ ಸೇರಿ ಲಕ್ಷ್ಮೀ ಭುವನೇಶ್ವರಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ನಿನ್ನೆ ರಾತ್ರಿ ಮನೆಗೆ ಹೋಗುವಾಗ ತಾಯಿ ವಿಗ್ರಹ ಬೆಳಗ್ಗೆ ಆಗುವುದರೊಳಗೆ ವಿರೂಪಗೊಂಡಿದೆ. ಅಹಿತಕರ ಘಟನೆ ಒಂದು ನಡೆದೋಗಿದೆ. ಅದು ಯಾರು ಮಾಡಿದಾರೋ ಏನು ಅನ್ನೋದು ಗೊತ್ತಿಲ್ಲ, ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ. ಇನ್ನು ಆ ಪಾರ್ಟಿಗೆ ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದು, ಭುವನೇಶ್ವರಿಗೆ ಯಾಕೆ ಅವನ ಮೇಲೆ ಅಷ್ಟು ಕೋಪ ಅನ್ನೋದು ಕೂಡ ಗೊತ್ತಿಲ್ಲ. ಏನಕ್ಕೆ ಈ ಥರ ಮಾಡಿ, ಅವನಿಗೆ ಉಗ್ರ ಶಿಕ್ಷೆ ಆಗಲೇಬೇಕು. ಒಟ್ಟಾರೆ ಆದಷ್ಟು ಬೇಗ ದುಷ್ಕರ್ಮಿ ಹಿಡಿದು ಕಠಿಣ ಕ್ರಮ ಕೈಗೊಳ್ಳಬೇಕು. ಆತನಿಗೆ ನೀಡುವ ಶಿಕ್ಷೆ ಇನ್ನೊಮ್ಮೆ ಈ ರೀತಿ ಮಾಡುವವರಿಗೆ ಪಾಠವಾಗಲಿ ಅನ್ನೋದು ನಮ್ಮ ಆಶಯ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೇರೆ ಊರಿಂದ ಬಂದು ಮನೆ ಬಾಡಿಗೆ ಪಡೆದು ಬೇರೆಯವರ ಮನೆಗೆ ಕನ್ನ ಹಾಕೋದು ಕಾಮನ್ ಆಗಿಬಿಟ್ಟಿದೆ. ಇಲ್ಲೊಬ್ಬ ಐನಾತಿ ಬಾಡಿಗೆ ನೀಡಿದ ಮಾಲೀಕನ ಮನೆಗೆ ಕನ್ನ ಹಾಕಿದ್ದಾನೆ. ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋನ ಲೋಗೋ ಲಾಂಚ್ ಮಾಡಲಾಗಿದೆ. ಭಾರತದಲ್ಲಿನ ಅತಿ ದೊಡ್ಡ ಜಾಗತಿಕ ಸಾಂಸ್ಕೃತಿಕ ಎಕ್ಸ್ಪೋ ಇದಾಗಿದ್ದು, ಭಾರತ್ ಗ್ಲೋಬಲ್ ಕಲ್ಚರ್ ಎಕ್ಸ್ಪೋ 2025 ಭಾರತದ ರಾಜ್ಯಗಳ ವೈವಿಧ್ಯಮಯ ಪರಂಪರೆಯ ಜೊತೆಗೆ ವಿಶ್ವದ ರೋಮಾಂಚಕ ಸಂಸ್ಕೃತಿಗಳನ್ನು ಒಂದುಗೂಡಿಸೋಕೆ ಸಿದ್ಧವಾಗಿದೆ. ಈ ಈವೆಂಟ್ ಉನ್ನತ ಹೂಡಿಕೆದಾರರು ಮತ್ತು ಸರ್ಕಾರಿ ಗಣ್ಯರನ್ನ ಆಕರ್ಷಿಸುತ್ತದೆ. ಇಂದು ಖಾಸಗಿ ಹೋಟೆಲ್ ಒಂದರಲ್ಲಿ ಲೋಗೋ ಲಾಂಚ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಅತ್ಯಾಧುನಿಕ ಆವಿಷ್ಕಾರಗಳ ಪ್ರದರ್ಶನದ ಮೂಲಕ ಎಕ್ಸ್ಪೋ ಸಾಂಸ್ಕೃತಿಕ ವಿನಿಮಯವನ್ನು ಬೆಳೆಸುತ್ತದೆ, ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜಿಸುತ್ತದೆ. ಕರ್ನಾಟಕದ ಹೂಡಿಕೆಗೆ ಉತ್ತಮ ಅವಕಾಶವಿದ್ದು, ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಅನ್ನುವ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ವ್ಯಾಪಾರದಲ್ಲಿ ಇಂಥ ಕಾರ್ಯಕ್ರಮಗಳು ವ್ಯಾಪಾರದ ಮೂಲವನ್ನು ಹೆಚ್ಚಿಸ್ತದೆ ಅನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಭಾರತ ದೇಶ ಮತ್ತು ಇತರ ದೇಶಗಳ ನಡುವೆ ಇರುವಂಥ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಒಟ್ಟಿಗೆ ತರ್ತದೆ ಅನ್ನೋದನ್ನು ನಾನು ನಂಬಿದ್ದೇನೆ. ಆ ಕಾರಣಕ್ಕಾಗಿ ಹಳ್ಳಿ ಜೀವನ ಅಂದರೆ ಸಿಟಿ ಮಂದಿಗೆ ಹಬ್ಬ ಇದ್ದಂತೆ. ಸಿಲಿಕಾನ್ ಸಿಟಿ ಮಂದಿಗೆ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಈ ಮೇಳದಲ್ಲಿ ಪರಿಚಯಿಸಲಾಗ್ತದೆ. ಕೃಷಿ ಮೇಳದಲ್ಲಿ ಜನವೋ ಜನ. ಹಳ್ಳಿ ಜೀವನದ ಸೊಡಗು, ಊರಿಗೆ ಹೋದಷ್ಟೇ ಖುಷಿ. ನಿನ್ನೆಯಿಂದ ಆರಂಭವಾದ ಕೃಷಿ ಮೇಳಕ್ಕೆ ಇವತ್ತು ಜನಸಾಗರವೇ ಬಂದಿತ್ತು. ಕೃಷಿ ಜಾತ್ರೆಯಲ್ಲಿ ಕಪ್ಪು ಮುಖ, ಬಿಳಿ ದೇಹದ ಕುರಿ ನೋಡುಗರ ಗಮನ ಸೆಳೆತು. ಅಲ್ಲದೆ ಕಡಕ್ನಾಥ್ ಕೋಳಿಗೆ ಸಖತ್ ಡಿಮ್ಯಾಂಡ್ ಕಂಡುಬಂತು. ಮಂಗಗಳನ್ನ ಓಡಿಸುವ ಕೃಷಿ ಗನ್ ಹಿಡಿದು ಜನ ಸಂತಸಗೊಂಡ್ರು. ಇನ್ನು ಕುರಿ, ಮೇಕೆ, ಹಳ್ಳಿಕಾರರನ್ನ ನೋಡಿ ಜನ ಫುಲ್ ಎಂಜಾಯ್ ಮಾಡಿದ್ರು. ನೋಡಿದ್ರಲ್ವಾ, 2ನೇ ದಿನದ ಕೃಷಿ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹಳ್ಳಿ ಸೊಗಡನ್ನ ಕಣ್ತುಂಬಿಕೊಂಡ ಜನ ಸಖತ್ ಎಂಜಾಯ್ ಮಾಡಿದ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಭೈರತಿ ರಣಗಲ್ ರಿಲೀಸ್ ಆಗಿದೆ. ಸಿನಿಮಾ ನೋಡೋಕೆ ಅಭಿಮಾನಿಗಳು ಥಿಯೇಟರ್ಗೆ ಆಗಮಿಸುತ್ತಿದ್ದಾರೆ. ಸಿನಿಮಾ ಬಗ್ಗೆ ಸಿನಿ ರಸಿಕರು ಹೇಳಿದ್ದೇನು, ಅದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭೈರತಿ ರಣಗಲ್ ಸಿನಿಮಾಗೆ ಫ್ಯಾನ್ಸ್ ಫಿದಾ. ಶಿವರಾಜ್ ಕುಮಾರ್ ಆಕ್ಟಿಂಗ್ಗೆ ಫುಲ್ ಮಾರ್ಕ್ಸ್. ಅಂತೂ ಇಂತೂ ನಟ ಶಿವಣ್ಣ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಶಿವಣ್ಣ ಅವರ ಡೈಲಾಗ್ ಹಾಗೆ ಖಡಕ್ ನಟನೆಗೆ ಸಿನಿ ರಸಿಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಶಿವಣ್ಣ ಅವರ ಅಭಿಮಾನಿಗಳು ಸಿನಿಮಾ ಥಿಯೇಟರ್ ಮುಂದೆ ಕಟೌಟ್ಸ್ ನಿಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇತ್ತ ಪತಿಯ ಸಿನಿಮಾ ನೋಡಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದು ಏನ್ ಗೊತ್ತಾ? ಐ ಥಿಂಕ್ ನಮ್ಮದೇ ಪ್ರೀಕ್ವೆಲಲ್ಲಿ ಫಸ್ಟ್ ಫಿಲಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನರ್ತನದನ್ನ ತೊಗೊಂಡು ಬಂದಾಗ ಫಸ್ಟ್ ನಾವು ಸೀಕ್ವೆಲ್ ಬರುತ್ತೆ ಅಂದ್ಕೊಂಡಿದ್ವಿ. ಹಿ ಕೇಮ್ ಅಪ್ ವಿತ್ ಅ ಪ್ರೀಕ್ವೆಲ್. ಸೊ ಅದಿಷ್ಟು ಚೆನ್ನಾಗಿ ಮಾಡಿರೋದನ್ನ ಅದ್ರ ಕ್ರೆಡಿಟ್ ನಾನು ನರ್ತನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಲಾಯರ್ ಆಗಿ ಎಂಟ್ರಿ ಕೊಡೋ ಶಿವಣ್ಣ ನಂತರ ಭೂಗತ ಪಾತಕಕ್ಕೆ ಇಳಿತಾರೆ. ಒಟ್ಟಿನಲ್ಲಿ ಭೈರತಿ ರಣಗಲ್ ಸಿನಿಮಾಗೆ ಫಸ್ಟ್ ಡೇ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾದ ಸಂಪೂರ್ಣ ಪೈಸಾ ವಸೂಲ್ ಆಗೋ ಲೆಕ್ಕಾಚಾರದಲ್ಲಿ ಸಿನಿ ತಂಡವಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋನ ಲೋಗೋ ಲಾಂಚ್ ಮಾಡಲಾಗಿದೆ. ಭಾರತದಲ್ಲಿನ ಅತಿ ದೊಡ್ಡ ಜಾಗತಿಕ ಸಾಂಸ್ಕೃತಿಕ ಎಕ್ಸ್ಪೋ ಇದಾಗಿದ್ದು ಭಾರತ್ ಗ್ಲೋಬಲ್ ಕಲ್ಚರ್ ಎಕ್ಸ್ಪೋ 2025 ಭಾರತದ ರಾಜ್ಯಗಳ ವೈವಿಧ್ಯಮಯ ಪರಂಪರೆಯ ಜೊತೆಗೆ ವಿಶ್ವದ ರೋಮಾಂಚಕ ಸಂಸ್ಕೃತಿಗಳನ್ನು ಒಂದುಗೂಡಿಸೋಕೆ ಸಿದ್ಧವಾಗಿದೆ. ಈ ಈವೆಂಟ್ ಉನ್ನತ ಹೂಡಿಕೆದಾರರು ಮತ್ತು ಸರ್ಕಾರಿ ಗಣ್ಯರನ್ನು ಆಕರ್ಷಿಸುತ್ತದೆ. ಇಂದು ಖಾಸಗಿ ಹೋಟೆಲ್ ಒಂದರಲ್ಲಿ ಲೋಗೋ ಲಾಂಚ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಅತ್ಯಾಧುನಿಕ ಆವಿಷ್ಕಾರಗಳ ಪ್ರದರ್ಶನದ ಮೂಲಕ ಎಕ್ಸ್ಪೋ ಸಾಂಸ್ಕೃತಿಕ ವಿನಿಮಯವನ್ನು ಬೆಳೆಸುತ್ತದೆ, ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜಿಸುತ್ತದೆ. ಕರ್ನಾಟಕದ ಹೂಡಿಕೆಗೆ ಉತ್ತಮ ಅವಕಾಶವಿದ್ದು ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಭಾರತ್ ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಅನ್ನುವ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ವ್ಯಾಪಾರದಲ್ಲಿ ಇಂಥ ಕಾರ್ಯಕ್ರಮಗಳು ವ್ಯಾಪಾರದ ಮೂಲವನ್ನು ಹೆಚ್ಚಿಸ್ತದೆ ಅನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಭಾರತ ದೇಶ ಮತ್ತು ಇತರ ದೇಶಗಳ ನಡುವೆ ಇರುವಂಥ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಒಟ್ಟಿಗೆ ತರ್ತದೆ ಅನ್ನೋದನ್ನು ನಾನು ನಂಬಿದ್ದೇನೆ. ಆ ಕಾರಣಕ್ಕಾಗಿ